ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ನೀವು ನನ್ನ ಸಾಕ್ಷಿ ಈ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 43ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ ಸುಂದರವಾಗಿ ಬರೆಯಲ್ಪಟ್ಟಿದೆ, ನೀವು ನನ್ನ ಸಾಕ್ಷಿ, ನಾನು ಆರಿಸಿಕೊಂಡಿರುವ ಸೇವಕನು, ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೆನು. ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ, ನನ್ನ ನಂತರದಲ್ಲಿಯೂ ಇರುವುದಿಲ್ಲ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾವು ಆತನ ಸಾಕ್ಷಿಯಾಗಿದ್ದೇವೆ. ಆತನು ನಮ್ಮನ್ನ ತನ್ನ ಸೇವಕರನ್ನಾಗಿ ಆರಿಸಿಕೊಂಡಿದ್ದಾನೆ. ನಾವು ಆತನನ್ನ ತಿಳಿದುಕೊಳ್ಳಿಕ್ಕಾಗುವಂತೆಯೂ, ಆತನಲ್ಲಿ ನಂಬಿಕೆ ಇಟ್ಟವರಾಗಿ ಆತನನ್ನ ಅರಿತುಕೊಳ್ಳಿಕ್ಕಾಗುವಂತೆಯೂ ಆತನು ನಮ್ಮನ್ನ ಈ ಲೋಕದಲ್ಲಿ ಇರಿಸಿದ್ದಾನೆ ಪ್ರಿಯರೇ. ಆದ್ದರಿಂದ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಆತನಿಗಾಗಿ ಸಾಕ್ಷ್ಯ ಜೀವಿತವನ್ನ ಜೀವಿಸಲಿಕ್ಕೆ ಸಾಧ್ಯವಾಗುತ್ತಿದೆಯೋ ಇಲ್ಲವೋ, ಆತನ ಆಯ್ಕೆಯಾದ ಸೇವಕರಾಗಿ ನಾವು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಪ್ರಯತ್ನಿಸಬೇಕಾಗಿದೆ. ಯಾಕಂದರೆ ಆತನು ಆ ಉದ್ದೇಶದಿಂದ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಆ ಉದ್ದೇಶದಿಂದ ನಮ್ಮನ್ನ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಇರಿಸಿದ್ದಾನೆ ಪ್ರಿಯರೇ. ಆದ್ದರಿಂದ ನಮ್ಮನ್ನ ನಾವು ಆತನ ಹಸ್ತದಲ್ಲಿ ಸಮರ್ಪಿಸಿಕೊಡೋಣ. ಒಂದು ವೇಳೆ ಆತನಿಗಾಗಿ ಸಾಕ್ಷ್ಯ ಜೀವಿತವನ್ನ ಜೀವಿಸದಿದ್ದಲ್ಲಿ, ಇನ್ನು ಮುಂದೆ ಆತನಿಗಾಗಿ ಸಾಕ್ಷ್ಯ ಜೀವಿತವನ್ನ ಜೀವಿಸಲಿಕ್ಕಾಗಿ ಪ್ರಯತ್ನಿಸೋಣ. ಆತನಿಗಾಗಿ ನಾವು ಜೀವಿಸುವಾಗ, ಆತನಿಂದ ಆಯ್ಕೆಯಾದಂತ ಸೇವಕರಾಗಿ ಆತನಿಗಾಗಿ ನಾವು ಜೀವಿಸುವಾಗ, ದೇವರು ತಾನೇ ನಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ಲಿಕ್ಕಿದ್ದಾನೆ. ಈ ರೀತಿಯಾಗಿ ಆತನಿಗಾಗಿ ಸಾಕ್ಷ್ಯ ಜೀವಿತವನ್ನ ಜೀವಿಸಿ ಆತನಿಂದ ಆಯಲ್ಪಟ್ಟಂತ ಸೇವಕರಾಗಿ, ಆತನನ್ನ ತಿಳಿದುಕೊಂಡವರಾಗಿ, ಆತನಲ್ಲಿ ದೃಢವಾದ ನಂಬಿಕೆಯುಳ್ಳವರಾಗಿ, ಇನ್ನೂ ಹೆಚ್ಚಾದ ರೀತಿಯಲ್ಲಿ ಆತನನ್ನ ಅರಿತುಕೊಳ್ಳಿಕ್ಕಾಗುವಂತೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಆಮೇನ್.